ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2025 MBA MCA MTech ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ಫಸ್ಟ್ ನೋಡ್ ಆಪ್ಷನ್ ಎಂಟ್ರಿ ಮುಗಿದು ದಟ್ ಚಾಯ್ಸ್ ಎಂಟ್ರಿ ಕೂಡ ಬಿಟ್ಟಿದ್ರು. ತುಂಬ ಜನ ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿ ಕೂಡ ಮಾಡ್ತಾ ಇದ್ದಾರೆ. ತುಂಬ ಜನ ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಕೂಡ ಗೊತ್ತಿಲ್ಲ, ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಸೊ ವೆರಿ ಸೂನ್ ಇವತ್ತು ಈವ್ನಿಂಗ್ ಒಂದಷ್ಟು ಅಪ್ಡೇಟ್ನ ಬಿಡಬಹುದು. ಸೊ ಈ ಒಂದು ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ಸೊ ಅರ್ಜಿ ಮುದ್ರಣ ಲಿಂಕ್ ಅಂತ ಹೊಸದಾಗಿ ಬಿಟ್ಟಿದ್ದಾರೆ. PGCET 2025 ಅರ್ಜಿ ಮುದ್ರಣ ಲಿಂಕ್ ಅಂತ ಬಿಟ್ಟಿದ್ದಾರೆ. ಈ ಅರ್ಜಿ ಮುದ್ರಣ ಲಿಂಕ್ ಅಂದರೆ ಏನು ಅಂದರೆ, ಇಟ್ ಇಸ್ ವೆರಿ ಸಿಂಪಲ್. ಯಾರ್ಯಾರ ಹತ್ರ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಇಲ್ಲ, ಬಿಕಾಸ್ ನೀವು ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿಕೊಂಡು ಚಾಯ್ಸ್ 1 ತೊಗೊಂಡು ಅಥವಾ ಚಾಯ್ಸ್ 2 ತೊಗೊಂಡು ಆರ್ಎಲ್ಸ್ ಚಾಯ್ಸ್ 3 ತೊಗೊಂಡು ನೆಕ್ಸ್ಟ್ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಏನೇನು ಆಗ್ತಾ ಇರ್ತೀರ, ನಿಮಗೆ ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ನ ಕೊಡಬೇಕಾಗುತ್ತೆ. ಸೊ ಅಂದರೆ ನೀವು ಹಾಕಿದಂತಹ PGCETಗೆ ಅಪ್ಲೈ ಮಾಡಿದಂತಹ ಅಪ್ಲಿಕೇಶನ್ ಫಾರ್ಮ್ನ ಕೊಡಬೇಕಾಗುತ್ತೆ. ಎಡಿಟೆಡ್ ಅಥವಾ ನಾನ್ ಎಡಿಟೆಡ್ ಕೊಡಬೇಕಾಗುತ್ತೆ ನೀವು, ರೈಟ್. ಸೊ ಅದಕ್ಕೋಸ್ಕರ ತುಂಬ ಜನ ಸ್ಟೂಡೆಂಟ್ಸು ಅಪ್ಲಿಕೇಶನ್ ಫಾರ್ಮ್ನ ಮಿಸ್ ಮಾಡ್ಕೊಂಡಿರ್ತೀರ ಅಥವಾ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ನ ತೊಗೊಂಡಿರೋದಿಲ್ಲ. ಇವಾಗ ಏನು ಮಾಡ್ಬೋದು, ನೀವು ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ನ ತೊಗೋಬೋದು. ಈ ಫಸ್ಟು KE ವೆಬ್ಸೈಟ್ಗೆ ಲಾಗಿನ್ ಆಗಿಬಿಟ್ಟು PGCET 2025 ಅರ್ಜಿ ಮುದ್ರಣ ಲಿಂಕ್, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಲಾಗಿನ್ ID ಕ್ರೆಡೆನ್ಷಿಯಲ್ಸ್ ಎಲ್ಲ ಹಾಕ್ಬಿಟ್ಟು ಲಾಗಿನ್ ಆದರೆ ನೀವೇನು ಮಾಡ್ಬೋದು, ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ನ ತೊಗೋಬೋದು. ಸೊ ಎಲ್ಲರೂ ಕೂಡ ಈ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ನ ತೊಗೊಳ್ರಿ. ಇನ್ನೊಂದು 2-3 ದಿವಸ ಇದು ವ್ಯಾಲಿಡ್ ಇರುತ್ತೆ. ಸೊ ಯಾರ್ಯಾರು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಂತಿದ್ರೆ, ಈ ಒಂದು ಯಾರ್ಯಾರ ಹತ್ರ ಇಲ್ಲ ಅಪ್ಲಿಕೇಶನ್ ಪ್ರಿಂಟ್ಔಟ್ ಕಾಪಿ, ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಕಾಪಿ ಯಾರ್ಯಾರ ಹತ್ರ ಇಲ್ಲ, ನೀವೇನು ಮಾಡೋದು, ಅಪ್ಲಿಕೇಶನ್ ಪ್ರಿಂಟ್ಔಟ್ ಕಾಪಿನ ಇಲ್ಲಿಂದ ಈ ಒಂದು ಒಂದೇ ಲಿಂಕ್ ಕಾಣಿಸ್ತಾ ಈ ಲಿಂಕ್ ಉಪಯೋಗ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ಕಾಪಿನ ತೊಗೊಳ್ಬಹುದು. ಇದು ಬಿಟ್ಟು ಇನ್ನು ಹಾಲ್ ಟಿಕೆಟ್ ತುಂಬ ಜನರ ಹತ್ರ ಇಲ್ಲ, ಇನ್ವಿಜಿಲೇಟರ್ ಸಿಗ್ನೇಚರ್ ಆಗಿದ್ದಿಲ್ಲ ಅಂತ ಹೇಳ್ತಾರೆ. ಹಾಲ್ ಟಿಕೆಟ್ ಕೂಡ ಬೇಕಾಗುತ್ತೆ. ಇನ್ವಿಜಿಲೇಟರ್ ಸಿಗ್ನೇಚರ್ ಇಲ್ಲ ಅಂದರೂ ಕೂಡ ತೊಗೊಂಡು ಹೋಗಿ ಕಾಲೇಜಲ್ಲಿ ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್ ಅಟ್ ಆಲ್. ಅದನ್ನು ಬಿಟ್ಟು ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಸೆಕ್ಷನ್ ಒಳಗಡೆ ಧ್ರುವಿಕಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ವೀಡಿಯೋ ಸೆಕ್ಷನ್ ಒಳಗಡೆ ಆಲ್ರೆಡಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋ ನೋಡ್ಕೊಂಡ್ರೆ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ, ಆಲ್ರೈಟ್. ಸೊ ಯಾರಾದರೂ ಅಪ್ಲಿಕೇಶನ್ ಪ್ರಿಂಟ್ಔಟ್ ಇಲ್ಲ, ಪ್ಲೀಸ್ ಇದನ್ನ ಈ ಒಂದು ಲಿಂಕ್ನ ಉಪಯೋಗ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ನ ತೊಗೊಳ್ಬೋದು, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ಕ್ಲಾಸ್. ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಇದ್ದರೆ ಡೆಫಿನೆಟ್ಲಿ ಐ ಜಸ್ಟ್ ಮೇಕ್ ದ ವಿಡಿಯೋ, ಐ ಅಪ್ಡೇಟ್ ಯು ಎವ್ರಿಥಿಂಗ್, ರೈಟ್. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್.